ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ VTV ಬಳ್ಳಾರಿ. ನಾವು ಇವತ್ತು ಬಂದಿದ್ದೀವಿ ಆಂಧ್ರದಲ್ಲಿರುವ ಶ್ರೀರಾಮನ ಗುಡಿಯಲ್ಲಿ. ಇವತ್ತು ಶ್ರೀರಾಮನವಮಿ ಇರುವುದರ ಕಾರಣದಿಂದ ನಮ್ಮ ರಾಮನ ಗುಡಿಯಲ್ಲಿ ಭಾಳ ಅದ್ಧೂರಿಯಾಗಿ ಅಲಂಕಾರ ಮಾಡಿದ್ದಾರೆ. ಜನಸಂಖ್ಯೆ ಭಾಳಷ್ಟು ಮಟ್ಟದಲ್ಲಿದೆ. ಬನ್ನಿ ನಾವು ಹೋಗಿ ರಾಮನ ಗುಡಿಯಲ್ಲಿ ದರ್ಶನ ಮಾಡ್ಕೊಂಡು ಬರೋಣ. అందరూ వచ్చి విరాళములు ఇయ్యాల్సిన వారు ఇచ్చి ఇక్కడ రసీదు పొందాలని కోరుచున్నారు. ఆంధ్రాల భక్తులు రామలక్ష్మణ దేవస్థానం నందు శ్రీరామ Yeah.
ನ್ಯೂಸ್ ಚಾನಲ್. వస్తే బాగా చేపట్టుకో అలా టొంగిడుస్తున్నా ఇవి పక్కన వెళ్ళారండి ఇక్కడ రండి మీకు ఎదురవుతారు ఇవన్నీ వేయించుకో
हरि ओम गणानान्त्वा गणपतिं भवामहे कविं कवीनामुपमश्रवस्तवं ज्येष्ठराजं ब्रह्मणां ब्रह्मणस्पदानश्चिन्मन्नोतिविश्रीतसादरम् ಇವತ್ತು 27/3/2027 ಬೆಳಗ್ಗೆ 4:30 ಗಣಹೋಮ ಮತ್ತು 6:30 8 ಗಂಟೆಯವರೆಗೆ ಪಲ್ಲಕ್ಕಿ ಸೇವಾ ಮತ್ತು 8:30 9:30 ತನಕ ಕಲ್ಯಾಣ ಮಹೋತ್ಸವ ಮತ್ತು ಸಾಯಂಕಾಲ ಸಂಜೆ 4:30 5-6:30 ತನಕ ಕಲ್ಯಾಣ ರಥೋತ್ಸವ ಇರುತ್ತದೆ. ತಪ್ಪದೆ ಎಲ್ಲರೂ ಹಾಜರಾಗಬೇಕೆಂದು ಭಕ್ತರಿಗೆ ಮತ್ತು ಸದ್ಭಕ್ತರಿಗೆ ಸನ್ಮಂಗಳಾನಿ ಭವಂತು. ಸ್ವಾಮಿ ನಮಸ್ಕಾರ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆರ್ ವೆಂಕಟರೆಡ್ಡಿ, ಶ್ರೀರಾಮ ದೇವಸ್ಥಾನ ಅಧ್ಯಕ್ಷ. ನಮ್ಮ ಪಕ್ಕದಲ್ಲಿ ಸದಸ್ಯರು ಶ್ರೀನಿವಾಸು, ಸೀತಣ್ಣ, ಜಯರಾಮಣ್ಣ, ಶ್ರೀರಾಮಲಣ್ಣ, ಇವರು ನಮ್ಮ ಗುಡಿ ಸದಸ್ಯರು. ಇವತ್ತು ಶ್ರೀರಾಮನವಮಿ ಹಬ್ಬದ ದಿವಸ ಬೆಳಗ್ಗೆ ಹೋಮ ಕಾರ್ಯಕ್ರಮ, ಹೋಮ ನಂತರ ಕಲ್ಯಾಣೋತ್ಸವ ಕಾರ್ಯಕ್ರಮ ಮುಗಿದ ನಂತರ ಊಟದ ಕಾರ್ಯಕ್ರಮ. ಸುಮಾರು 10 ಲಕ್ಷ ಜನಕ್ಕೆ ಇವತ್ತು ಊಟದ ವ್ಯವಸ್ಥೆ ನಡೀತಾ ಇದೆ. ಇಲ್ಲಿ ಭಕ್ತಾದಿಗಳು ಒಳ್ಳೆಯ ಸಹಕಾರ ಮಾಡ್ತಾಯಿದ್ರು. ನಾವು ಸುಮಾರು 30-40 ವರ್ಷದಿಂದ ಈ ಅನ್ನದಾನ ಕಾರ್ಯಕ್ರಮ ಶುರು ಮಾಡಿದ್ವಿ. ನಾವು ಇಲ್ಲಿ 3 ಎಕರೆ 20 ಸೆಂಟು ಸ್ಥಳ ಐತೆ. ಈ ಸ್ಥಳ ಅಭಿವೃದ್ಧಿ ಬಗ್ಗೆ ಒಂದು ಶಾಲಾ ಮಾಡಿದ್ವಿ, ಮತ್ತೊಂದು ಕಲ್ಯಾಣ ಮಂಟಪ, ಒಂದು ವಾಣಿಜ್ಯ ಮಳಿಗೆ ಮಾಡಿದ್ವಿ. ಗ್ರಾಮಸ್ಥರು, ನಮ್ಮ ಅಂದ್ರಾಲ ವಾರ್ಡಿನ 8ನೇ ವಾರ್ಡಿನ ಸದಸ್ಯರ ಸಹಕಾರದಿಂದ ನಾವು ಗುಡಿ ಅಭಿವೃದ್ಧಿ ಮಾಡ್ತಾಯಿದ್ವಿ. ನಮ್ಮ ಕಾರ್ಪೊರೇಟರ್ ರಾಮಾಂಜನೇಯಲು ಗೆದ್ದು ಇವತ್ತಿಗೆ 4ನೇ ವರ್ಷ ಆಗಿದೆ. ಅವ್ರ ಸಹಕಾರ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿದೆ. ಅವ್ರ ಸಹಕಾರದಿಂದ ಇನ್ನೂ ಅಭಿವೃದ್ಧಿ ಮಾಡ್ತಾಯಿದ್ವಿ. ಇವತ್ತು 3 ಗಂಟೆವರೆಗೆ 3-3:30ವರೆಗೆ 10,000 ಜನ ಊಟದ ವ್ಯವಸ್ಥೆ ಇರ್ತದೆ. ನಂತರ 4:30ಯಿಂದ 6:30ವರೆಗೆ ತೇರು ಎಳೆಯುವ ಕಾರ್ಯಕ್ರಮ ಇರುತ್ತದೆ. ಸ್ವಾಮಿ, ಗುಡಿ ಬಗ್ಗೆ ಜನಗಳಿಗೆ ಬಂದು ದರ್ಶನ ಮಾಡ್ಕೊಳ್ಳೋದಕ್ಕೆ ಏನು ತಿಳಿಸ್ಬೇಕಂತ ಇದ್ದೀರಿ ಸ್ವಾಮಿ? ದೇವರಿಗೂ ಶ್ರೀರಾಮ ದೇವರಂದರೆ ಒಂದು ಒಳ್ಳೆಯ ಆತನ ಆಡಳಿತೆಯಲ್ಲಿ ಸಾರ್ವಜನಿಕರಿಗೆ ರಾಮ ಪರಿಪಾಲನ ಅಂತ ಹೆಸರು. ಎಲ್ಲ ದೇವರಿಗನ್ನು ನನ್ನ ಲೆಕ್ಕಕ್ಕೆ ಶ್ರೀರಾಮ ದೇವಸ್ಥಾನ ಅಗ್ರಸ್ಥಾನದಲ್ಲಿದ್ದಾರೆ. ಇವತ್ತು ಭದ್ರಾಚಲ, ಆಂಧ್ರ ಪ್ರದೇಶ ಭದ್ರಾಚಲದಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ದವು. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತಾ ಇದ್ದವು. ಇಲ್ಲಿ ಬಂದು ಪೂಜೆ ಮಾಡಿದರೆ ನಮ್ಮ ಸಾರ್ವಜನಿಕರಿಗೆ ಒಳ್ಳೆ ಶಾಂತಿ, ಸುಖ, ಒಳ್ಳೆ ಮಳೆ ಎಲ್ಲ ಬೆಲೆ ಎಲ್ಲ ಬಂದು ರೈತರಿಗೆ ಎಲ್ಲ ಅನುಕೂಲ ಆಗುತ್ತದೆ. ಭಕ್ತರೆಲ್ಲರೂ ಖುಷಿಯಿಂದ ದರ್ಶನ ಮಾಡ್ತಾಯಿದ್ರು. ಹೌದು, ಧನ್ಯವಾದಗಳು ಸ್ವಾಮಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ರಾಮನ ದೇವಸ್ಥಾನದಲ್ಲಿ ಎಷ್ಟು ಅದ್ಧೂರಿಯಾಗಿ ಅಲಂಕಾರ ಮಾಡಿದ್ದಾರೆ, ಹೇಗೆ ಎಷ್ಟು ಚೆನ್ನಾಗೆಲ್ಲ ದರ್ಶನ ಆಯಿತು. ಹಾಗೆ ಇಲ್ಲಿ ಅನ್ನದಾನ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಬನ್ನಿ, ಅನ್ನದಾನ ಕಾರ್ಯಕ್ರಮ ಬಗ್ಗೆ ನಮ್ಮ ಜನಗಳನ್ನು ಕೇಳಿ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ, ಇಲ್ಲಿ ನಮ್ಮ ಕೇಶವ ಅಣ್ಣವರು ಇದ್ದಾರೆ, ಅವರನ್ನು ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ, ಇಲ್ಲಿ ಬೆಳಗ್ಗೆ ಎಷ್ಟು ಗಂಟೆಯಿಂದ ಅನ್ನದಾನ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ? 10:30 ಸ್ಟಾರ್ಟ್ ಆಗ್ತದೆ. 4 ಗಂಟೆ ತನಕ ಅನ್ನದಾನ ಇರ್ತದೆ. ಜನಗಳು ಬರ್ತಾ ಇರ್ತಾರ, ಹೋಗ್ತಾ ಇರ್ತಾರ. ಬೆಳಗ್ಗೆಯಿಂದ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆನಾ, ಹೇಗಿದೆ ಅಣ್ಣ ಅನ್ನದಾನ ಕಾರ್ಯಕ್ರಮ? ಬರ್ತಾ ಇನ್ನೂ ಜಾಸ್ತಿ ಆಗ್ತದೆ. ಬರ್ತಾ ಇನ್ನೂ ಜಾಸ್ತಿನೇ ಜಾಸ್ತಿ ಆಗ್ತದೆ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ, ಇಲ್ಲಿ ಅನ್ನದಾನ కార్యక్రమ ಬಗ್ಗೆ ಏನು ಹೇಳಕ್ಕೆ ఇష్టపడతారా ನೀವು? ఈరోజు చాలా సంతోషమైతా ఉంది. ఈ శ్రీరామనవమి రోజు మన ఆంధ్రాలో ఈ బళ్ళారిలో లేనటువంటి మహా ప్రోగ్రాము అద్భుతంగా జరుగుతూ ఉంది. ఉదయం 10 గంటల నుంచి అన్నదానం స్టార్ట్ అయ్యి 8,000-10,000 మందికి భోజనాలు ఇక్కడ ఏర్పాటు చేసినారు. అన్న కౌన్సిలర్ అన్న ఆధ్వర్యంలో, మరి అంతా యూత్ అంతా ఆధ్వర్యంలో చాలా మహా అద్భుతంగా జరుగుతూ ఉంది. ఇప్పటి నుంచి జనసంఖ్య పెరుగుతూ ఉంది.
ఇంకా 1 గంట తర్వాత ఫుల్ క్రౌడ్ వస్తుంది. చాలా సంతోషంగా ఉంది. మహా అద్భుతంగా శ్రీరామనవమి ఆంధ్రాలో జరుగుతూ ఉంది. థ్యాంక్ యూ. మా పేరు రామంజన్ అని. ఇది శ్రీరామనవమి ఇప్పటికి 100 సంవత్సరాలు అయింది. మేము ఎప్పుడు ఈడుండే వాళ్ళందరూ కలిసి కూడా చాలామంది ఊరు కలిసి ఈ సేవను కార్యక్రమాలకి అందరూ భాగవహిస్తారు. అందులో వచ్చి ఇది మన గుడి ప్రతిష్ట అయ్యి ఈ రోజుకి 105 సంవత్సరాలు అయింది. ఇన్ని రోజులు కానీ రోజుకి ప్రకృతి పెరుగుతూనే ఉంది, కానీ దేవుంది ఈ రోజు వరకు అన్నప్రసాదం కానీ ఆ తర్వాత వాటర్లు కానీ ఎక్కడైనా సేవే కానీ ప్రతి ఒక్క మనిషి కూడా అందరూ పాల్గొని అందరూ సేవ కార్యక్రమంలో అందరూ భాగిస్తున్నారు. దీంట్లోన ప్రతి నాది నీది అనేది లేకున్నట్ల దేవభావంతో కలిసి కట్టకట్టి చేస్తున్నారు. మీకు ఇది మరి 4:30కి మన రథోత్సవములు ఉంటాయి. దీని గురించి కూడా మేము ఏం చెప్పేది లేదు. ఇది కార్యక్రమము ఊరందరూ కలిసి అందరూ సంప్రదింద చాలా ಅಭೃತముగా ತೇರನ್ನು ಜರುಗುತ್ತದೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಇಲ್ಲಿ ನಿಮ್ಮ ಹೆಸರು? ಕುಮಾರ್ ಅಂತೇಳಿ. ಸರ್, ಇಲ್ಲಿ ಅನ್ನದಾನ ಕಾರ್ಯಕ್ರಮ ಎಲ್ಲ ಭಾಳ ಅದ್ದೂರಿಯಾಗಿ ನಡೀತಾ ಇದೆ. ಜನಸಂಖ್ಯೆ ಭಾಳ ಚೆನ್ನಾಗಿ ಬಂದಿದ್ದಾರೆ. ಈ ಜನಸಂಖ್ಯೆ ಬಗ್ಗೆ ಆಯಿತು, ಅನ್ನದಾನ ಕಾರ್ಯಕ್ರಮ ಬಗ್ಗೆ ಆಯಿತು, ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್? ಸರ್, ಇದು ಆಂಧ್ರವಾಳ ಸೀತಾರಾಮ ದೇವಸ್ಥಾನ ಇದು ಬಂದ್ಬಿಟ್ಟು ಇಲ್ಲಿ ಸುಮಾರು 100 ವರ್ಷ ಕೆಳಗಡೆನೇ ಈ ದೇವಸ್ಥಾನ ಸ್ಥಾಪನೆ ಆಗಿದೆ. ಇಲ್ಲಿ ಅಂದಿಲಿದ್ದ ಇಲ್ಲಿವರೆಗೂ ಪ್ರತಿ ವರ್ಷ ದೇವಸ್ಥಾನ ಡೆವಲಪ್ಮೆಂಟ್ ಆಗ್ತಾನೇ ಬರ್ತಾ ಇದೆ. ಇಲ್ಲಿ ಇನ್ನೊಂದು ಅನ್ನದಾನ ಕಾರ್ಯಕ್ರಮ ಬೆಳಿಗ್ಗೆ 10 ಗಂಟೆ ಚಾಲೂ ಆಗುತ್ತೆ ಅನ್ನದಾನ. ಸಾಯಂಕಾಲ 4-5 ಗಂಟೆವರೆಗೆ ಎಷ್ಟು ಜನ ಬಂದರೆ ಅಷ್ಟು ಜನಕ್ಕೂ ಅನ್ನದಾನ ಮಾಡ್ತೀವಿ ನಾವು. ಹಾಗೆ ನೀರು ಆಗಲಿ ಎಲ್ಲ ಇದ್ರ ವ್ಯವಸ್ಥೆ ಆಗಲಿ ಏನಾಗಲಿ ಚೆನ್ನಾಗಿ ಇದು ಮಾಡ್ಕೊತ ಹೋಗ್ತಾಯಿದ್ದೀವಿ ವರ್ಷ. ಮತ್ತು ಸಾಯಂಕಾಲ 4 ಗಂಟೆಯಿಂದ 6 ಗಂಟೆವರೆಗೆ ಇದು ತೇರು ಉತ್ಸವ ಇರುತ್ತೆ. ಇಲ್ಲಿ ತೇರು ಎಳಿತಾರೆ. ಅಲ್ಲೂ ಜನ ಎಲ್ಲ ಬೇರೆ ಕಡೆಯಿಂದ ಸುತ್ತಮುತ್ತ ಇರೋ ಏರಿಯಾಗಳು ಎಲ್ಲರೂ ಬಂದು ಎಲ್ಲ ಅನ್ನದಾನ ಮಾಡ್ಕೊಂಡು ಎಲ್ಲ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಅಂದಾಳಿನ ಎಲ್ಲ ಯುವಕರಾಗಲಿ ದೊಡ್ಡವರಾಗಲಿ ಎಲ್ಲ ಸಣ್ಣವರು ದೊಡ್ಡವರು ಅನ್ನೋ ಭೇದ ಭಾವನೆ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ದೇವ್ರನ್ನ ಮುಂದೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್.